राज्यದಲ್ಲಿ ನಮ್ಮ ದೇಶದಲ್ಲಿ ಶಾಂತಿಯಾಗಿರಬೇಕು ಅಂತ ಪ್ರಾರ್ಥನೆ हमारे मुल्क में और हमारे स्टेट में शांति से रहना, तमाम हिंदू मुसलमान भाई सब मिलकर शांति से रहना, अमन से रहना बोलकर दुआ करें। और अल्फा में उधर जाके खाली वो बातें करने के बैठ जाना नहीं, घर के भाई कहाँ बातें ये वो सभी नहीं। उधर अल्फा में मीना में जब भी वक्त मिलता है दुआ करते थे। और अल्फा में शाम का टाइम बहुत ಇಂಪಾರ್ಟೆಂಟ್ ಟೈಮ್, ಶಾಮ್ का ಟೈಮ್ ಸಾಯಂಕಾಲ ಹೊತ್ತು ಅಲ್ಫಾನಲ್ಲಿ ಭಾಳ ಇಂಪಾರ್ಟೆಂಟ್ ಟೈಮ್. ಆವಾಗ ನೀವು ಬರೀ ನೀವು ಇರಬೇಕು ಅವ್ರಿಗೂ ಇರಬೇಕು ಅನ್ನೋಷ್ಟು ಪ್ರಾರ್ಥನೆ ಮಾಡಿ. ಅಲ್ಫಾನಲ್ಲಿ ಪ್ರಾರ್ಥನೆ ಮಾಡೋದು ಭಾಳ ಇದಾಗುತ್ತೆ, ಸ್ವೀಕಾರ ಆಗುತ್ತೆ. ಕೂತ್ಕೊಳ್ಳಿ. ಇವತ್ತು ನಮ್ಮ ದೇಶದಲ್ಲಿ ಈ ಪವಿತ್ರವಾದ ಹಜ್ ಯಾತ್ರೆಗೆ ಇವತ್ತು ಮಂಗಳೂರಿಂದ ಇವತ್ತು ಈಗ ತಾನೇ ನಾವು ಫ್ಲಾಗ್ ಆಫ್ ಮಾಡಿ ಬರ್ತಾ ಇದ್ದೀವಿ. ಇದು ಸುಮಾರು ಒಂದು 700 ಹಾಜಿಗಳು ಮಂಗಳೂರಿಂದ ಈ ಪವಿತ್ರವಾದ ಹಜ್ ಯಾತ್ರೆಗೆ ಹೋಗ್ತಾರೆ. ಬೆಂಗಳೂರಿಂದ 12ನೇ ತಾರೀಕು ಸಾಯಂಕಾಲ, 12ನೇ ತಾರೀಕು ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬರು ಬಂದು ಅವತ್ತು ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ 12ನೇ ತಾರೀಕು ರಾತ್ರಿ, ದಟ್ ಈಸ್ 13th ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಫ್ಲೈಟ್ಸ್ ಶುರುವಾಗುತ್ತೆ. ಸುಮಾರು ಇದುವರೆಗೂ 5,000 ಹಜ್ ಯಾತ್ರಿಗಳು ಕರ್ನಾಟಕದಿಂದ ಹೋಗ್ತಾರೆ. ಇನ್ನೊಂದು ನಿಮಗೆ ಒಂದು ಸುದ್ದಿ ಕೊಡಬೇಕಂತ ಇದ್ದೀನಿ. ನಮ್ಮ MLA ಆದ ಸನ್ಮಾನ್ಯ ಲೋಬೋ ಸಾಹೇಬ್ರ ಜೊತೆಗೆ ನಾನು ಡೆಲ್ಲಿಗೆ ಹೋಗಿದ್ದೆ. ಚೇರ್ಮನ್ ಏರ್ ಇಂಡಿಯಾ ಚೇರ್ಮನ್ ರೋಹಿತ್ ನಂದನ್ ಅವರಿಗೆ ಮತ್ತು ಏರ್ ಇಂಡಿಯಾ ಅಫಿಷಿಯಲ್ಸ್ಗೆ ಮತ್ತು ಗಜಪತಿ ರಾಜು ಕ್ಯಾಬಿನೆಟ್ ಮಿನಿಸ್ಟರ್ ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೇಟ್ ಸಿದ್ದೇಶ್ವರ್ ಅವರಿಗೆ ಅವ್ರಿಗೆಲ್ಲ ಭೇಟಿ ಮಾಡಿ ನಾನು ಅವ್ರಿಗೆಲ್ಲ ಧನ್ಯವಾದಗಳು ಹೇಳಬೇಕು. ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು ಮಂಗಳೂರಿಂದ ಕುವೈತ್ಗೆ ಫ್ಲೈಟು ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಅಕ್ಟೋಬರ್ 27th ಇಂದ ಐ ಪ್ರೌಡ್ಲಿ ಅನೌನ್ಸ್ ದಟ್ ಫ್ಲೈಟ್ ಬ್ಯಾಂಗ್ಳೂರಿಂದ ಕುವೈತ್ಗೆ ಫ್ಲೈಟ್ ಆಪರೇಟ್ ಆಗುತ್ತೆ 27th October ಇಂದ. ಫ್ರಮ್ ಮ್ಯಾಂಗ್ಳೂರ್ ಟು Kuwait from 27th October. It is all because of the efforts of our Mr. Lobo